ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಮಾಡ್ತಾ ಇರೋದು ಬಿಸಿಬೇಳೆಬಾತು. ಬಿಸಿಬೇಳೆಬಾತಿಗೆ ಏನೆಲ್ಲ ಬೇಕು ಬನ್ನಿ ನೋಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಸ್ವಲ್ಪ ಬೀನ್ಸ್ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅದಾದ ನಂತರ 4 ಕ್ಯಾರೆಟ್ ಕಟ್ ಮಾಡ್ಕೊತೀನಿ, ಚಿಕ್ಕ ಚಿಕ್ಕವು. ಇದು ನಾನು ಮಾಡ್ತಾ ಇರೋದು ರಾತ್ರಿ ಉಳಿದಿರೋ ಅನ್ನಕ್ಕೆ ಮಾಡ್ಕೊತಾ ಇರೋದು ಬಿಸಿಬೇಳೆಬಾತು. ರಾತ್ರಿ ಉಳಿದಿರೋ ಅನ್ನದಲ್ಲಿ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತೇ ಆಗಲ್ಲ, ಆ ಥರ ಇರುತ್ತೆ. ಅದಾದ ನಂತರ ಒಂದು ಆಲೂಗಡ್ಡೆ ಹಾಕ್ಕೊತೀನಿ ನಾನು. ಹಾಗೆ ಒಂದು ಸ್ವಲ್ಪ ಅಕ್ಕಿ ಬೇಳೆನ ಹಾಕ್ಕೊತೀನಿ ನಾನು. ಅದ್ರ ಜೊತೆಗೆ 1 ಕಪ್ ಅಕ್ಕಿ, 1 ಕಪ್ಪು ಬೇಳೆ, ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿ, ಸ್ವಲ್ಪ ಶೇಂಗಾ ಹಾಕ್ಕೊತೀನಿ. ಶೇಂಗಾ ಬೇಡ ಅಂದರೆ ಬಟಾಣಿ ಹಾಕ್ಕೋಬೋದು, ನಾನು ಶೇಂಗಾನೇ ಹಾಕ್ಕೊಳೋದು. ಆಮೇಲೆ ಉಳಿದಿರೋ ಅನ್ನ ಇತ್ತಲ್ವ, ಅದು ಈ ನೀರಿಗೆ ಹಾಕ್ಕೊಂಡು 1 ವಿಜಿಲ್ ಹೊಡಿಸ್ತೀನಿ ನಾನು. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಮುಚ್ಚಳ ಮುಚ್ಚಿಬಿಟ್ಟು 1 ವಿಜಿಲ್ ಹೊಡಿಸ್ಕೊತೀನಿ ನಾನು. ಅದಾದ ನಂತರ ಒಗ್ಗರಣೆಗೆ ಏನು ಬೇಕು ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು 4 ಈರುಳ್ಳಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಒಗ್ಗರಣೆ ಸ್ವಲ್ಪ ಜಾಸ್ತಿ ಬೇಕಲ್ವ, ಹಾಗಾಗಿ. ಅದಾದ ನಂತರ 3 ಟೊಮೆಟೊ ತೊಗೊಂಡಿದ್ದೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ. ಉಳಿದಿರೋ ಅನ್ನದಲ್ಲಿ ಮಾಡಿದ್ದೀವಿ ಅಂತ ಗೊತ್ತಾಗಲ್ಲ ಅಂತ ನಾನು ಆವಾಗಲೇ ಒಂದು ಸತಿ ಹೇಳಿದ್ದೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ. ಈಗ ಸ್ಟವ್ ಹಚ್ಕೊಂಡ್ಬಿಟ್ಟು ಒಂದು ಬಾಣಲಿ ಇಟ್ಕೊತಿದ್ದೀನಿ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿ, ಫುಲ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಬೇಳೆ ಅಕ್ಕಿ ವಿಜಿಲ್ ಹೊಡ್ಸ್ಕೊಂಡಿದ್ದೀವಲ್ವ, ಅದು ಹೀಗಾಗಿದೆ. ಸ್ವಲ್ಪ ಗಟ್ಟಿಯಾಗಿದೆ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಕರಿಬೇವು, ಅದಾದ ನಂತರ ಟೊಮ್ಯಾಟೊ. ಇಲ್ಲಿ ನಾನು MTR ಬಿಸಿಬೇಳೆಬಾತ್ ಪೌಡ್ರ್ ಬಳಸ್ತಾ ಇದ್ದೀನಿ. ನೋಡಿ ಹೇಗಾಗಿದೆ ಒಗ್ಗರಣೆ, ತುಂಬಾ ಚೆನ್ನಾಗಿದೆ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ಊಟ ಮಾಡೋದಲ್ವ, ಹಾಗಾಗಿ ನಾನು ಖಾರ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ರೆಡಿ ಆಯಿತು. ಬೇಳೆ ಅಕ್ಕಿ ಕೂಗಿಸ್ಕೊಂಡಿದ್ನಲ್ವ, ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಹೇಗಿದೆ ಕಲರು, ತುಂಬಾ ಚೆನ್ನಾಗಿರುತ್ತೆ. ಉಳಿದಿರೋ ಅನ್ನದಲ್ಲಿ ಮಾಡಿದ್ದೀನಿ ಅಂತ ಗೊತ್ತೇ ಆಗಲ್ಲ. ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.